ಭಕ್ತಿಯ ಪಯಣದಲ್ಲಿ ನಾವು ಅರ್ಪಿಸುವ ಪ್ರತಿಯೊಂದು ಸಮರ್ಪಣೆಯೂ ಒಂದು ಪ್ರಾರ್ಥನೆಯಾಗಿದೆ ಮತ್ತು ಪ್ರತಿಯೊಂದು ಪ್ರಾರ್ಥನೆಯು ದೈವತ್ವಕ್ಕೆ ಒಂದು ಸೇತುವಾಗಿದೆ. ಇಂದು ನಾವು ಒಂದು ಅದ್ಭುತ ರಹಸ್ಯದ ಮೇಲೆ ಬೆಳಕು ಚೆಲ್ಲೋಣ. ಅದು ಕೆಂಪು ದಾಸವಾಳದ ಹೂವು ಅಥವಾ ಜಪಾ ಪುಷ್ಪ. ಹಿಂದೂ ಧರ್ಮದಲ್ಲಿನ ಅತ್ಯಂತ ಪ್ರಶಾಂತವಾದ ದೈವ ಶಕ್ತಿಗಳಿಗೆ ಈ ಒಂದೇ ಹೂವು ಪ್ರಿಯವಾಗಿದೆ. ಬುದ್ಧಿಯನ್ನು ನೀಡುವ ವಿಘ್ನ ನಿವಾರಕ ಶ್ರೀ ಗಣೇಶನಿಗೆ ಈ ಹೂವು ಹೇಗೆ ಪ್ರಿಯವಾಯಿತು? ಈ ಕೆಂಪು ದಳಗಳಲ್ಲಿ ಅಡಗಿರುವ ಆಳವಾದ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿದುಕೊಳ್ಳೋಣ. ಕೆಂಪು ದಾಸವಾಳವು ಪಂಚಭೂತಗಳ ಸಂಪೂರ್ಣ ಸಮರ್ಪಣೆ ಮತ್ತು ಸಮತೋಲಿತ ಬುದ್ಧಿಶಕ್ತಿಗಾಗಿ ಮಾಡುವ ಪ್ರಾರ್ಥನೆಯಾಗಿದೆ. ಶ್ರೀ ಗಣೇಶನು ಒಂದು ಆಳವಾದ ಕಾರಣಕ್ಕಾಗಿ ದಾಸವಾಳವನ್ನು ಸ್ವೀಕರಿಸುತ್ತಾನೆ. ಹೂವನ್ನು ಹತ್ತಿರದಿಂದ ಗಮನಿಸಿ. ಇದಕ್ಕೆ ಸಾಮಾನ್ಯವಾಗಿ 5 ಪರಿಪೂರ್ಣ ದಳಗಳು ಇರುತ್ತವೆ. ನಮ್ಮ ಪವಿತ್ರ ಗ್ರಂಥಗಳಲ್ಲಿ 5 ಎಂಬ ಸಂಖ್ಯೆಯು ಸೃಷ್ಟಿಯಲ್ಲಿನ ಪಂಚಮಹಾಭೂತಗಳನ್ನು, ಅಂದರೆ ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶವನ್ನು ಸೂಚಿಸುತ್ತದೆ. ಈ ಪುಷ್ಪವನ್ನು ವಿಘ್ನ ನಿವಾರಕನಿಗೆ ಅರ್ಪಿಸುವುದರ ಮೂಲಕ ನಾವು ನಮ್ಮ ಸಂಪೂರ್ಣ ಭೌತಿಕ ಅನುಭವವನ್ನು, ನಮ್ಮ ಶರೀರ, ಮನಸ್ಸು ಮತ್ತು ನಾವು ಗ್ರಹಿಸುವ ಜಗತ್ತನ್ನು ಅವರ ಜ್ಞಾನಕ್ಕೆ ಒಪ್ಪಿಸುತ್ತಿದ್ದೇವೆ. ನಮ್ಮ ವಿಧಿಯನ್ನು ರೂಪಿಸುವ ಪ್ರಕೃತಿಯ ಶಕ್ತಿಗಳನ್ನು ಮತ್ತು ಜೀವನವನ್ನು ನಿಯಂತ್ರಿಸುವಂತೆ ನಾವು ಅವರನ್ನು ಕೇಳಿಕೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ಕೆಂಪು ಬಣ್ಣವು ಮೂಲಾಧಾರ ಚಕ್ರಕ್ಕೆ ಚಕ್ರ ಸಂಪರ್ಕ ಹೊಂದಿದೆ. ಇದು ಸ್ಥಿರತೆ ಮತ್ತು ಭೂಮಿಗೆ ಸಂಬಂಧಿಸಿದ ನಮ್ಮ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಗಣೇಶನು ನಮ್ಮ ಅಭ್ಯಾಸವನ್ನು ದೃಢಪಡಿಸಿ ನಮ್ಮ ಪ್ರವಾಸವು ಸ್ಥಿರವಾಗಿ ಮತ್ತು ಅಡೆತಡೆಗಳಿಲ್ಲದೆ ಮುಂದುವರಿಯುವಂತೆ ಆಶೀರ್ವದಿಸುತ್ತಾನೆ. ನೀವು ದಾಸವಾಳದ ಹೂವನ್ನು ಸಮರ್ಪಿಸುವಾಗ ನಿಮಗೆ ಇಷ್ಟವಾದ ಮಂತ್ರ ಅಥವಾ ಪ್ರಾರ್ಥನೆ ಯಾವುದು ಎಂಬುದನ್ನು ನಮಗೆ ಕಾಮೆಂಟ್ಗಳಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.